ಹಾಯ್ ಎವ್ರಿವನ್, ನಾವಿವತ್ತು ನೋಡೋಕೆ ಹೋಗ್ತಿರೋದು 5 ಎಕರೆ 34 ಗುಂಟೆ ಇರುವಂಥ ಖಾಲಿ ಜಾಗನ. ಇದು ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಸಕಲೇಶಪುರದಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಟೌನ್ ಅಂದರೆ ಎತ್ತೂರು. ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ, ಒಳ್ಳೆ ವ್ಯೂ ಇರುವಂಥ ಪ್ರಾಪರ್ಟಿ ಇದು. ಯಾರ್ಯಾರು ಫಾರ್ಮ್ ಹೌಸು ಅಥವಾ ಹೋಮ್ ಸ್ಟೇ ಮಾಡೋಕ್ಕೆ ಹುಡುಕ್ತಿರ್ತಿರೋ ಜಾಗನ ಅಂಥವ್ರಿಗೆ ಬೆಸ್ಟ್ ಪ್ರಾಪರ್ಟಿ ಇದು. ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಒಳ್ಳೆ ಪ್ರಾಪರ್ಟಿ ಇದು. ಸ್ಟೇಟ್ ಹೈವೇಯಿಂದ 400 ಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಮಡ್ ರೋಡು, 10 ಫೀಟ್ ರೋಡ್ ಇದು. ಪ್ರಾಪರ್ಟಿ ರೋಡ್ ಮಾತ್ರ ಚಿಕ್ಕದು ಬಿಟ್ಟರೆ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಸಂಜೆ ಟೈಮಲ್ಲಿ ವೀಡಿಯೋ ಮಾಡೋದ್ರಿಂದ ಕ್ಲಾರಿಟಿ ಇಲ್ಲ, ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಚಿಕ್ಕದಾಗಿ ಯಾರು 5 ಎಕರೆ 6 ಎಕರೆ ಫಾರ್ಮ್ ಹೌಸಿಗೆ ಅಂತ ಹುಡುಕ್ತಾಯಿದ್ರೆ ಅಥವಾ ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೆ ಅಂತ ಹುಡುಕ್ತಾಯಿದ್ದಾರೆ ಅಂಥವ್ರಿಗೆ ಈ ಪ್ರಾಪರ್ಟಿ ಬೆಸ್ಟ್ ಆಗುತ್ತೆ. ಅಥವಾ ಕಾಫಿ ತೋಟನೂ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಈ ಪ್ರದೇಶದಲ್ಲಿ. ಹಾಗೆ ವರ್ಷಕ್ಕೆ ಸರಿಸುಮಾರು 80ರಿಂದ 100 ಇಂಚು ಮಳೆ ಆಗುತ್ತೆ ಈ ಪ್ರದೇಶದಲ್ಲಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಜಾಗ ಚೆನ್ನಾಗಿದೆ, ಹಾಗೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಹತ್ತಿರದಲ್ಲೇ ವಿಲೇಜ್ಗಳಿದೆ, ಹಾಗೆ ಮನೆಗಳು ಇದೆ ಪಕ್ಕ. ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಲೇಬರ್ ಸಮಸ್ಯೆನೂ ಇಲ್ಲ ಈ ಪ್ರಾಪರ್ಟಿಗೆ. ಮಳೆಗಾಲದಲ್ಲಂತೂ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಗ ಈ ಪ್ರಾಪರ್ಟಿಗೆ ಫೆನ್ಸಿಂಗ್ ಏನೂ ಮಾಡಿಲ್ಲ. ಯಾರು ತೊಗೊತೀನಿ ಅಂದಾಗ ಸರ್ವೆ ಮಾಡಿ ಫೆನ್ಸಿಂಗ್ ಮಾಡಿಸ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ರೋಡ್ ಕನೆಕ್ಟಿವಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. 400 ಮೀಟರಷ್ಟು ಮಾತ್ರ ಮಡ್ ರೋಡು, ಅದು 10 ಫೀಟ್ ರೋಡ್ ಇದೆ. ಹಾಗೆ ಸಕಲೇಶಪುರದಿಂದ 30 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಪ್ರಾಪರ್ಟಿ ಶೇಪ್ ಕೂಡ ಅಷ್ಟೇ ಚೆನ್ನಾಗಿದೆ, ಸ್ಕ್ವೇರ್ ಶೇಪ್ ಬರುತ್ತೆ ಪ್ರಾಪರ್ಟಿ. ಸಾಯಿಲು ತುಂಬ ಚೆನ್ನಾಗಿದೆ. ಕಾಫಿನೂ ತುಂಬ ಚೆನ್ನಾಗಿ ಬರುತ್ತೆ ಈ ಪ್ರದೇಶದಲ್ಲಿ. ಹಾಗೆ ಹೋಮ್ ಸ್ಟೇ ಅಥವಾ ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೂ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಒಳ್ಳೆ ಲೊಕೇಶನಲ್ಲಿದೆ, ಮೇಯ್ನಾಗಿ ಒಳ್ಳೆ ರೋಡ್ ಅಪ್ರೋಚ್ ಇದೆ. ಲೇಬರ್ ಸಮಸ್ಯೆ ಇಲ್ಲ ಈ ಪ್ರಾಪರ್ಟಿಗೆ. ಒಳ್ಳೆ ವ್ಯೂ ಇದೆ ಪ್ರಾಪರ್ಟಿಯಿಂದ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಓನರ್ ಪರ್ ಎಕರ್ 38 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. 38 ಲಕ್ಷ ನೆಗೋಷಿಯಬಲ್. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.